ಈಗ ಮಾತನಾಡೋಣ, ರಾಜತಾಂತ್ರಿಕವಾಗಿ ಭಾರತ ಹೇಗೆ ಮ್ಯಾನೇಜ್ ಮಾಡ್ತು ಅನ್ನೋದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಪ್ರೊಫೆಸರ್ ಎಚ್.ಎಸ್. ಪ್ರಭಾಕರ್ ನಮ್ಮ ಜೊತೆಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗೆ ನೋಡ್ತೀರಿ ಇದನ್ನ? ರಾಜತಾಂತ್ರಿಕವಾಗಿ ಭಾರತಕ್ಕೆ ಮೇಲುಗೈ ಅಂತ ನಾವು ಭಾವಿಸಬಹುದಾ ಇದನ್ನ? ನೋಡಿ, ಸಮಸ್ಯೆ ಪ್ರಾರಂಭ ಆದಾಗಿಂದನೂ ಆ ಪ್ರದೇಶದಲ್ಲಿ ಇರಾನ್ನು ಸೇರಿದಂತೆ ಉಳಿದ ರಾಷ್ಟ್ರಗಳೊಂದಿಗೆ ಕೂಡ ಭಾರತದ ವಿದೇಶಾಂಗ ಮಂತ್ರಾಲಯ ಸಂಪರ್ಕದಲ್ಲಿ ಇತ್ತು, ಕಂಟಿನ್ಯೂಸ್ ಆಗಿ ಸಂಪರ್ಕದಲ್ಲಿ ಇತ್ತು. ಮಾತುಕತೆನೂ ಆಯಿತು, ಫೋನ್ನಲ್ಲಿ ರಿಕ್ವೆಸ್ಟು ಮಾಡ್ಕೊಂಡಿದ್ರು. ಹೋರ್ಮುಜ್ನಲ್ಲಿ ಸಮಸ್ಯೆ ಬಂದಾಗ ಆವಾಗಲೇ ಹೇಳಿದರು. 2 ದಿನದ ನಂತರ ನ್ಯೂ ಡೆಲ್ಲಿನಲ್ಲಿ ಕೂಡ ಇರಾನಿಯನ್ ಅಂಬಾಸಿಡರ್ ಹೇಳಿದರು, ನೀವು ನಮಗೆ ಫ್ರೆಂಡ್ಲಿ ದೇಶ, ನಮ್ಮ ತೊಂದರೆ ನಿಮಗೆ ಅರ್ಥ ಆಗತ್ತೆ, ನಿಮ್ಮ ಕಷ್ಟ ನಮಗೆ ಅರ್ಥ ಆಗತ್ತೆ ಅಂಥೇಳಿ. ಹಾಗಾಗಿ ಆವಾಗಲೇ ನಮಗೆ ಒಂದು ಮುನ್ಸೂಚನೆ ಸಿಕ್ಕಿತ್ತು. ಭಾರತದ ಹಡಗುಗಳು ಏನು ಅದು ಇಲ್ಲಿಂದ ಹೋಗೋದೇ ಇರ್ಬೋದು, ಅಲ್ಲಿಂದ ಮುಖ್ಯವಾಗಿ ನಮಗೆ ಬರಬೇಕಾಗಿರೋದೇ ಇರ್ಬೋದು, ಅಂತೂ ಕ್ಲಿಯರೆನ್ಸ್ ಸಿಕ್ಕತ್ತೆ ಅಂತ. ಮೊದಲು ಶಿವಾಸಿಗೆ ಸಿಕ್ತು, ಆಮೇಲೆ ನಂದಾದೇವಿ ಸಿಕ್ತು, ಆಮೇಲೆ ಇನ್ನೂ 3-4 ಸಿಕ್ತು. ಮುಖ್ಯವಾಗಿ ಹೋರ್ಮುಜ್ನ ಹಿಂಭಾಗದಲ್ಲಿ ಒಟ್ಟು 28 ಭಾರತದ ಹಡಗುಗಳು ಇತ್ತು. ಇರೋ 700, ಇವತ್ತು 1800, 1900 ನಂಬರಲ್ಲಿ 28 ಭಾರತದ್ದೇ ಇತ್ತು. ಅದರಲ್ಲಿ 22ಕ್ಕೆ ಒಂದು ರೀತಿಯಲ್ಲಿ ಕ್ಲಿಯರೆನ್ಸ್ ಸಿಕ್ಕಾಗಿತ್ತು. ಅಂದರೆ ಇರಾನಿಯನ್ ಆರ್ಮಿ ಅವರೇನೆ, ಅಥವಾ ನೀವು ಮಿಲಿಟ್ರಿ ಅಂತ ಹೇಳ್ತೀರಾ, ಅವರೇನೆ ನಮಗೆ ಆಥರೈಸೇಷನ್ ಕೊಟ್ಟಿದ್ರು ಪಾಸ್ ಆಗೋದಕ್ಕೆ. ಆದರೆ ಬೇರೆ ಸಮಸ್ಯೆಗಳೆಲ್ಲ ಅಲ್ಲಿ ಒಟ್ಟೊಟ್ಟಿಗೆ ಉದ್ಭವ ಆಗಿದ್ದರಿಂದ ನಮ್ಮ ಹಡಗುಗಳು ಕೂಡ ಅಲ್ಲಿ ಸ್ವಲ್ಪ ಬರೋದು ನಿಧಾನ ಆಗ್ತಾ ಇದೆ. ಹಾಗಾಗಿ ಈಗ ಸಮಸ್ಯೆ ಇಷ್ಟಕ್ಕೆ ಬಗೆಹರಿಯುತ್ತೆ ಅಥವಾ ಪ್ರಪೋಸಲ್ಲು ಪಾಕಿಸ್ತಾನ ಮೂಲಕ ವಾಷಿಂಗ್ಟನ್ ಕೊಟ್ಬಿಟ್ಟಿದ್ದಾರೆ ಇರಾನ್ ಸರ್ಕಾರಕ್ಕೆ ಅಂತ ಅಂದ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ. ಯಾಕೆಂದರೆ ಸಮಸ್ಯೆ ಈಗ ಸದ್ಯದಲ್ಲಿ ಇರೋವಂತೆ ಸ್ವಲ್ಪ ಇನ್ನೂ ಮುಂದುವರಿಯುವಂತೆ ಕಾಣುತ್ತೆ ನಮಗೆ. ಹಾಗಾಗಿ ಇಲ್ಲಿ ತನಕ ಬಂದಿರೋದು ಹಾರ್ಮುಜ್ನಿಂದ ಹೊರಗೆ ಭಾರತದ್ದು ಬಂದು ತಲುಪಿರೋದು, ನಾವು ಏನೇನು ಡೈವರ್ಸಿಫೈ ಮಾಡ್ಕೊಂಡಿದ್ದೀವಿ ನಮ್ಮ LPG ಮತ್ತು CNG ಇದನ್ನೆಲ್ಲ, ಅದು ಒಂದು ರೀತಿಯಲ್ಲಿ ಅತಿ ಅನುಕೂಲ ಆಗುತ್ತೆ. ಇನ್ನೂ ಕಷ್ಟಕರ ಪರಿಸ್ಥಿತಿ ಬಂದರೆ ಮಧ್ಯಪ್ರಾಚ್ಯದಲ್ಲಿ ಹಾಗೂ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ, ಆವಾಗ ಭಾರತಕ್ಕೆ ನಾವು ಈಗಾಗಲೇ ಏನು ಬೇರೆ ಕಡೆ ಕೊಂಡ್ಕೊಂಡಿದ್ದೀವಿ ಅದು ದಾರಿನಲ್ಲಿ ಹೊರಟಿದೆ. ನಾವು ಜನವರಿನಲ್ಲಿ ಕೊಂಡ್ಕೊಂಡಿದ್ದು ಕೂಡ ಇನ್ನೂ ಕೆಲವು ದಾರಿನಲ್ಲಿ ಬರ್ತಾ ಇದೆ. ಉದಾಹರಣೆಗೆ ಮೊನ್ನೆ ನೋಡಿ, ಟೆಕ್ಸಾಸಿಂದ ಹೊರಟು ಬಂದಿದೆ ಅಲ್ವೇ, ಆಮೇಲೆ ಆಫ್ರಿಕಾದಲ್ಲಿ ಕೆಲವು ಕಡೆಯಿಂದ ಹೊರಟು ಬಂದಿದೆ, ರಷ್ಯಾದಿಂದ ಹೊರಟು ಬಂದಿದೆ. ಹಾಗಾಗಿ ನಮ್ಮ ದೂರದೃಷ್ಟಿಯಿಂದ ಅತಿ ಅವಶ್ಯಕವಾದಂತಹ ಈ ಕಚ್ಚಾ ಸಾಮಗ್ರಿಗಳನ್ನು ನಾವು ತರಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಡೈವರ್ಸಿಫೈ ಮಾಡ್ಕೊಂಡಿದ್ದೀವಿ. ಯಾವತ್ತೂ ಈ ತರಹ ಕ್ಲಿಷ್ಟ ಸಂದರ್ಭ ಬಂದಾಗ ನಾವು ಕೂಡ ಬೇರೆಯವರು ಕೂಡ ಕಲ್ತ್ಕೊಳ್ಳೋದು ಮುಖ್ಯವಾದ ಪಾಠ ಏನು ಅಂದರೆ, ನಾವು ಯಾವತ್ತೂ ನಮ್ಮ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬಾರ್ದು. ಹಾಗಾಗಿ ನಾವು ನಮ್ಮ ಅವಶ್ಯಕತೆಗಳನ್ನು ಬೇರೆ ಬೇರೆ ಕಡೆ ಇಟ್ಕೊಂಡಿರಬೇಕು. ಹಾಗಾಗಿ ಈ ಡೈವರ್ಸಿಫಿಕೇಷನ್ ಏನು ಮಾಡಿದ್ದೀವಿ, ನಮ್ಮ ಡಿಪೆಂಡೆನ್ಸಿನ, ಅದು ಒಂದು ದೃಷ್ಟಿನಲ್ಲಿ ಒಳ್ಳೆಯದು. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿನಲ್ಲಿ ಮುಂದುವರ್ಕೊಂಡಿರ್ತಾರೆ. ಈಗ ನೋಡಿ, ಉದಾಹರಣೆ ಹೇಳಬೇಕು ಅಂದರೆ ಪಾಕಿಸ್ತಾನದಲ್ಲಿ ನಾವು ಎಷ್ಟೇ ಅವರಿಗೆ ಪೆಟ್ರೋಲಿಯಂ ಬರೋದಿಲ್ಲ, CNG ಬರೋದಿಲ್ಲ, LNG ಬರೋದಿಲ್ಲ ಅಂತ ಹೇಳ್ತಾ ಇರ್ಬೋದು, ಬರ್ದೇನೆ ಇರಬಹುದು. ಈಗ ಅವರನ್ನು ಕೂಡ ಫ್ರೆಂಡ್ಲಿ ದೇಶ ಅಂತ ಹೇಳೋದ್ರಿಂದ ಬರುತ್ತೆ. ಅಲ್ಲಿ ನೋಡಿ, ಅದು ಬರ್ದೇನೆ ಇದ್ರೂ ಕೂಡ ಅವರು ಇಂಧನಕ್ಕೆ ಮುಖ್ಯವಾಗಿ ಸೋಲಾರ್ ಸಿಸ್ಟಮನ್ನು ಉಪಯೋಗಿಸ್ತಾರೆ. ಅಲ್ಲಿ ಅತಿಯಾಗಿ ಮುಂದುವರೆದಿದೆ ಮುಖ್ಯ ಹೇಳಬೇಕು ಅಂದರೆ ಪಾಕಿಸ್ತಾನ ದೇಶದಲ್ಲಿ. ಅದೇ ರೀತಿ ಬೇರೆ ರಾಷ್ಟ್ರಗಳು ನೋಡಿ, ಇದರಲ್ಲಿ ಕೂಡ ಚೈನಾದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಸೋಲಾರು ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸಿಕ್ಕಾಪಟ್ಟೆ ಇದೆ. ಅಲ್ಲಿ ಅವರು ಕೂಡ ಅತಿಯಾಗಿ ಡಿಪೆಂಡ್ ಆಗಿದ್ದಾರೆ. ಹೊರಗಡೆಯಿಂದ 80% ಬೇಕಾಗಿರೋ ಅಷ್ಟನ್ನು ತರಿಸ್ಕೊಳ್ತಾರೆ ಗಲ್ಫ್ ರಾಷ್ಟ್ರದಿಂದ. ಅವರಲ್ಲೀಗ ಏನು ಮಾಡಿದ್ದಾರೆ ಅತಿ ಮುಖ್ಯವಾಗಿ ಅಂದರೆ, ತುಂಬ ಕಡೆ ರಿಫೈನರೀಸ್ ಹಾಕ್ಕೊಂಡಿದ್ದಾರೆ, ಕೆಲವು ಕಡೆ ಮಾತ್ರ ಇಟ್ಕೊಂಡಿಲ್ಲ. ಅದನ್ನೆಲ್ಲ ಅವರು ಟೀ ಪಾಟ್ ಅಂತ ಕರೀತಾರೆ ಚೈನಾದವರು. ಅಲ್ಲಿಂದ ಅವರು ಈಗ ಬೇರೆ ಕಡೆಗೆ ಸಪ್ಲೈ ಮಾಡ್ತಾ ಇದ್ರು. ಅಲ್ಲಿ ಅತಿಯಾಗಿ ಸಬ್ಸ್ ಆಗಿಲ್ಲ. ಮತ್ತೆ G7 ರಾಷ್ಟ್ರಗಳು ಭಾರತದ ರಾಜತಾಂತ್ರಿಕತೆಯ ಬಗ್ಗೆ ಒಂದಿಷ್ಟು ಟೀಕೆಗಳು ವ್ಯಕ್ತವಾಗಿತ್ತು, ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. ಅಲಿ ಖಮೇನಿ ತೀರ್ಕೊಂಡಾಗ ನಾವು ಶೋಕ ಸಂದೇಶ ಕಳಿಸೋದು ತಡ ಆಯಿತು, ಭಾರತ ರಾಜತಾಂತ್ರಿಕವಾಗಿ ಎಡವಿದೆ, ಈ ರೀತಿ ಟೀಕೆಗಳು ಬಂತು. ರಾಜತಾಂತ್ರಿಕವಾಗಿ ಸೋತು ಹೋಗಿದೆ ಅಂತ. ಈಗ 27 ದಿನದ ನಂತರ ಫ್ರೆಂಡ್ಲಿ ನೇಷನ್ ಅಂತ ಇರಾನೇ ಹೇಳಿ ನಮಗೆ ಅವಕಾಶ ಕೊಟ್ಟಿದೆ ಅಂತಂದರೆ
ನಾವು ರಾಜತಾಂತ್ರಿಕವಾಗಿ ಸೋತಿಲ್ಲ ಹಾಗಿದ್ರೆ. ನಾವು ನಿಜವಾಗ್ಲೂ ಸೋತಿಲ್ಲ. 4 ಜನದ ಕ್ರಿಟಿಸಿಸಮ್ ಬರುತ್ತೆ ಕೆಲವು ಮೀಡಿಯಾಗಳು ಸೇರಿಕೊಂಡು ಅಂತ ಹೆದರ್ಕೊಳ್ಳೋದು ಯಾಕೆ? ಸರ್ಕಾರ ಗಟ್ಟಿಯಾಗಿದೆ, ವಿದೇಶಾಂಗ ನೀತಿ ಗಟ್ಟಿಯಾಗಿದೆ, ನಮ್ಮ ಸ್ನೇಹತ್ವ ಗಟ್ಟಿಯಾಗಿದೆ, ನಮ್ಮ ಡಿಪೆಂಡೆನ್ಸಿ ಎಲ್ಲ ಕಡೆ ಡೈವರ್ಸಿಫೈ ಮಾಡ್ಕೊಂಡಿದ್ದೀವಿ, ಎಲ್ಲ ಕಡೆಯಿಂದನೂ ಬರ್ತಾ ಇದೆ, ನಾವು ನಮ್ಮ ಗುರಿಯತ್ತೆ ಮುಟ್ಟುತ್ತಾ ಇದ್ದೇವೆ. ಹಾಗಾಗಿ ನಾವು ಕ್ರಿಟಿಸಿಸಮನ್ನು ನೀವು ಯಾವತ್ತೂ ಅದು ನಿಮಗೆ ಬಲಿ ಮಾಡೋಕ್ಕಾಗೋದಿಲ್ಲ. ಕ್ರಿಟಿಸಿಸಮ್ ನಿಲ್ಲತ್ತೆ. 4 ಜನ ಹೇಳ್ತಾರೆ, ಆಮೇಲೆ ಒಬ್ರು ಹೇಳ್ತಾರೆ, ಆಮೇಲೆ ಅವರು ನಿಲ್ಲಿಸ್ತಾರೆ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಾವು ಪೂರೈಕೆಯನ್ನು ಹೇಗೆ ತರ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೇವೆ ಅಂತ. ಸಾಕಷ್ಟು ನಮ್ಮಲ್ಲಿ ಶೇಖರಣೆ ಕೂಡ ಇದೆ, ನಮ್ಮಲ್ಲಿ ಸಾಕಷ್ಟು ಸಂಸ್ಕರಣೆಗೆ ಘಟಕಗಳು ಕೂಡ ಇದ್ದಾವೆ, ಮತ್ತು ಬೇರೆ ಬೇರೆ ಮೂಲಗಳು ನಮ್ಮಲ್ಲಿ ಇದೆ. ಆದರೆ ನಾವು ಅತಿಯಾಗಿ ಮುಂದುವರೆದಂತಹ ಯುರೋಪು ಅಥವಾ ಪಶ್ಚಿಮ ಪೂರ್ವ ಏಷ್ಯಾ ದೇಶಗಳ ರೀತಿಯಲ್ಲಿ ಅತಿಯಾಗಿ ನ್ಯೂಕ್ಲಿಯರ್ ಫೆಸಿಲಿಟಿನ ಸಿವಿಲ್ ಯೂಸಿಗೆ ಮಾಡ್ಕೊಳ್ತಾ ಇಲ್ಲದೆ ಇರ್ಬೋದು, ಎಲೆಕ್ಟ್ರಿಸಿಟಿಯನ್ನು ಅತಿಯಾಗಿ ಉಪಯೋಗ ಮಾಡ್ತಾ ಇರ್ಬೋದು, ಅಥವಾ ನಾವು ಈವನ್ ಇದು ಯಾವುದು ಸೋಲಾರ್ ಪವರ್ನ ಅತಿಯಾಗಿ ಉಪಯೋಗ ಮಾಡ್ತಾ ಇಲ್ಲದೆ ಇರ್ಬೋದು. ಆದರೂ ಕೂಡ ನಮ್ಮದು ದೇಶ ಅತಿ ದೊಡ್ಡದು, ಅವಶ್ಯಕತೆ ಬಹುವಾಗಿದೆ. ಹಾಗಾಗಿ ನಾವು ಎಲ್ಲ ಕಡೆ ನಾವು ವಿಸ್ತಾರ ಮಾಡ್ಕೊಂಡಿರೋದು. ಇದು ಒಂದು ರೀತಿಯ ಬುದ್ಧಿವಂತಿಕೆನೇ, ಇದು ಒಂದು ರೀತಿಯ ಚಾಣಾಕ್ಷತೆನೇ. ನಮ್ಮ ವಿದೇಶಾಂಗ ನೀತಿಯಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಟ್ರಾನ್ಸ್ಪೋರ್ಟ್ ರೂಟ್ ಕ್ಲಿಯರ್ ಆದಂಗೆ ಕಾಣಿಸ್ತಾ ಇದೆ. ಹೊರ್ಮುಜ್ ಜಲಸಂಧಿಯಲ್ಲಿ ನಮಗೆ ಪ್ಯಾಸೇಜ್ ಕೊಟ್ಟಿರೋದ್ರಿಂದ ಟ್ರಾನ್ಸ್ಪೋರ್ಟ್ ರೂಟ್ ಕ್ಲಿಯರ್ ಆದಂಗೆ ಕಾಣಿಸ್ತಾ ಇದೆ. ಇರಾನ್ನ ಸ್ಟೇಟ್ಮೆಂಟ್ ಅನ್ನು ನಾವು ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪರಿಗಣಿಸಿ ಮಾತನಾಡೋದಾದ್ರೆ ನನಗೆ ಇಲ್ಲಿ ಪ್ರಶ್ನೆ ಇರೋದು, ಟ್ರಾನ್ಸ್ಪೋರ್ಟ್ ರೂಟ್ ನಮಗೆ ಕ್ಲಿಯರ್ ಆಯಿತು, ಬಟ್ ನಾವು ಮೇಜರ್ ಆಗಿ ಎಲ್ಲಿಂದ ಆಮದು ಮಾಡಿಕೊಳ್ತಿದ್ದೀವೋ LPG, ಅವು ಯುದ್ಧದಲ್ಲೇ ಸಿಲುಕಿದಾವೆ ಆ 4 ರಾಷ್ಟ್ರಗಳು ಕೂಡ. ಟ್ರಾನ್ಸ್ಪೋರ್ಟ್ ರೂಟನ್ನು ಕ್ಲಿಯರ್ ಮಾಡ್ಕೊಂಡ್ವಿ, ಬಟ್ ನಮಗೆ ಉತ್ಪಾದನೆಯನ್ನು ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಅದನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಮಸ್ಯೆ ಕ್ಲಿಯರ್ ಆಗಬೇಕು. ಅದು ಯಾವಾಗ ಸರಿ ಹೋಗಬಹುದು ಸರ್? ನೋಡಿ, ಇದೆಲ್ಲ ಒಂದು ರೀತಿಯಲ್ಲಿ ಹೈಪಾಥೆಟಿಕಲ್ ಸಿಚುಯೇಷನ್ ನಾವು ಗೆಸ್ ಎಸ್ಟಿಮೇಟ್ ಮಾಡೋ ತರಹ. ಇದು ಹಾಗೆ ಅಲ್ಲ. ಯಾಕೆ ಅಂದರೆ ಅಲ್ಲಿ ಸಮಸ್ಯೆ ಮುಗ್ದೋಗತ್ತೆ ಅಂತ ನಾವು ಏಕೆ ತಕ್ಷಣ ತಿಳ್ಕೊಳ್ಬೇಕು. ಅಲ್ಲಿ ಉಲ್ಬಣಗೊಳ್ಳುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಇರಾನ್ ಸರ್ಕಾರದಿಂದ ಸೌದಿ ಅರೇಬಿಯಾ ನೋಡಿ, ಅಮೆರಿಕ ಕೇಳ್ತಾ ಇದ್ದಾರೆ ನಿಲ್ಲಿಸಬೇಡಿ ಅಂತ. ಇಸ್ರೇಲ್ ಹೇಳ್ತಾ ಇದ್ದಾರೆ US ನೀವು ನಿಲ್ಲಿಸಿದ್ರು ನಾವು ನಿಲ್ಲಿಸೋದಿಲ್ಲ ಅಂತ. ಸ್ಥಿತಿ ಹೀಗಿರುವಾಗ ಅಮೆರಿಕ ಈಗ 15 ಅಂಶ ಏನು ಅವರು ಬೇಡಿಕೆ ನೀಡಿದ್ದಾರೆ, ಅದೇ ರೀತಿ ಇರಾನ್ ಸರ್ಕಾರ ಕೂಡ ಏನೋ 5-6 ಬೇಡಿಕೆಗಳ ಒಂದು ಬಲಿಷ್ಠವಾಗಿ ಬೇಡಿಕೆಯನ್ನು ನೀಡಿದ್ದಾರೆ. ಇದು 2 ತಕ್ಷಣದಲ್ಲಿ ಸರಿ ಹೋಗದೇನೂ ಇರಬಹುದು. ಇವ್ರು ಹೇಳ್ತಾರೆ ನಾವು ಅವ್ರಂತ ಮಾತಾಡೋದಕ್ಕೆ ತಯಾರಿ ಇಲ್ಲ ಅಂತ. ಈಗ ಅಮೇರಿಕಾದವರು ಏನು ಹೇಳ್ತಾ ಇದ್ದಾರೆ ಅಂತ ಅಲ್ಲಿಯ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಸೇರಿಕೊಂಡು, ಹಾಗೆ ಕೆಲವು ಯುರೋಪಿಯರನ್ನು ಇನ್ವೈಟ್ ಮಾಡಿ, ನಾವೀಗ ಹೋರ್ಮೋಸ್ ಸಂಧಿನೇ ನಮ್ಮ ಕಂಟ್ರೋಲ್ಗೆ ತೊಗೊಂಡ್ರೆ ಹೇಗೆ ತಗೊಳ್ಳೋದು, ಆ ರೀತಿ ಕೂಡ ಈಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾಗಿ ಈ ಏರ್ಬೋರ್ನ್ ಪ್ಯಾರಾಶೂಟರ್ಸಿಗೆ ಕೂಡ ಕಳಿಸ್ತಾ ಇದ್ದಾರೆ. ಸುಮಾರು ಒಂದು 2,000 ಜನ. ಆಲ್ರೆಡಿ ಅಲ್ಲಿ 50,000 ಜನ ವಿವಿಧ ರಾಷ್ಟ್ರಗಳಲ್ಲಿ ಇದ್ದಾರೆ ಮಧ್ಯಪ್ರಾಚ್ಯದಲ್ಲಿ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಗ್ರೌಂಡ್ ಲೆವೆಲ್ನಲ್ಲಿ ಡಿಪ್ಲಾಯ್ ಮಾಡಿ ಅವ್ರನ್ನ ಎಂಗೇಜ್ ಮಾಡೋದು ತುಂಬ ಕಷ್ಟ ಆಗತ್ತೆ. ಹಾಗಾಗಿ ಈಗ ಅಮೆರಿಕ ಯಾವ ನಡೆಯನ್ನು ನೀಡ್ತಾರೆ, 5 ದಿನ ಏನು 48 ಗಂಟೆಗಳದ್ದನ್ನು ವಿಸ್ತಾರ ಮಾಡಿದ್ದಾರೋ ಅದು ನಿಮಗೆ ನಾಳೆ ರಾತ್ರಿ ನಾಡಿದ್ದು ಬೆಳಗ್ಗೆಗೆ ಮುಗಿಯುತ್ತೆ. 1 ತಿಂಗಳು ಕೂಡ ಮುಗಿಯುತ್ತೆ. 5ನೇ ವಾರಕ್ಕೆ ನಾವು ಎಂಟರ್ ಆಗ್ತಾ ಇರ್ತೀವಿ. ಇಂಥ ಸಮಯದಲ್ಲಿ ಅಮೇರಿಕನ ನಿಲುವೇನು, ಅಮೇರಿಕ ಬಹುಶಃ ಆ ಏರ್ಬೋರ್ನ್ ಪ್ಯಾರಾಶೂಟರ್ಸ್ನ ಕರ್ಕೊಂಡು ಬಂದಾಗ ಇರಾನ್ ಯಾವ ರೀತಿ ತಕ್ಷಣದಲ್ಲಿ ರಿಯಾಕ್ಟ್ ಮಾಡ್ತಾರೆ, ಆಮೇಲೆ ಸೌದಿ ಅರೇಬಿಯಾ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಮೆರಿಕ ಮಣಿದೇ ಇದ್ರು ಕಡೆ ಇಸ್ರೇಲ್ನವ್ರು ನಾವು ನಿಲ್ಲಿಸೋದಿದೆ ಅಂತ ಹೇಳಿರುವಾಗ ಅವರು ಕೂಡ ಇನ್ನೂ ಸ್ವಲ್ಪ ಗಲಾಟೆ ಶುರು ಮಾಡಿದ್ರೆ, ಸೊ ಹೋರ್ಮುಜ್ ಸಂಧಿ ಕಡೆ ಇವ್ರು ತಗೊಳ್ತೀವಿ ಅಂತ ನುಗ್ಗಿದ್ರೆ ಕೆಲವು ಅಲೈಡ್ ಕಂಟ್ರೀಸ್ ಎಲ್ಲ, ಆವಾಗ ಹೋರ್ಮುಜ್ ತಕ್ಷಣ ಇರಾನ್ನವರಿಂದ ಸಂಪೂರ್ಣ ಕೈ ಬಿಡುತ್ತೆ. ಅಲ್ಲ, ಸಂಪೂರ್ಣ ಕೈ ಬಿಡಲ್ಲ, ಸಾಕಷ್ಟು ಇವ್ರ ಕಡೆ ಇಟ್ಕೊಂಡಿರ್ತಾರೆ. ಇರಾನ್ನವ್ರು ಯಾವ ರೀತಿ ರಿಟಾರಿಯೇಟ್ ಮಾಡ್ತಾರೆ, ಯಾವ ಸ್ಕೇಲ್ನಲ್ಲಿ ರಿಟಾರಿಯೇಟ್ ಮಾಡ್ತಾರೆ, ಎಷ್ಟು ಸಕ್ಸಸ್ ಆಗ್ತಾರೆ, ಎಷ್ಟು ಹಡಗುಗಳನ್ನು ಬಿಡ್ತಾರೆ. ಮತ್ತೆ ಈಗ ಅವರು ಬೇರೆ ಹಾಕ್ತೀವಿ ಅಂತ ಇವತ್ತು ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ಒಂದು ಕನ್ಫ್ಯೂಷನ್ ಇದೆ ಸರ್. ಈಗ ನಮ್ದು ಸ್ಟಕ್ ಆಗಿರುವಂತ ಹಡಗುಗಳಿಗೆ ಮಾತ್ರ ಅವಕಾಶನ, ಹೊಸದಾಗಿ ನಮಗೆ ತರಿಸಿಕೊಳ್ಳೋದಕ್ಕೆ ಮತ್ತು ಹೊಸದಾಗಿ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಈ ರೂಟ್ ಕ್ಲಿಯರ್ ಅಂತ ನಾವು ಭಾವಿಸಬಹುದಾ? ನೋಡಿ, ಈ ರೂಟಲ್ಲಿ ಇದು ಒಂದು ರೀತಿಯಲ್ಲಿ 3 ಲೇನ್ ಇದ್ದಂಗೆ. ಒಂದು ಎಂಟ್ರಿ, ಒಂದು ಎಕ್ಸಿಟ್, ಮಧ್ಯದಲ್ಲಿದೆಯಲ್ಲ ಅದೊಂಥರ ಬಫರ್ ಝೋನ್ ಥರ, ಏನೂ ಇಲ್ಲ ಅಲ್ಲಿ, ಹೋಗೋದಿಲ್ಲ ಅಲ್ಲಿ ಯಾರೂ. ಅವರು ಪೂರ್ತಿ ನಿಮಗೆ ಹೋರ್ಮುಜ್ ಸ್ಟ್ರೈಟ್ ದಾಟಿ
ಆ ಸ್ಟ್ರೈಟ್ ಆಫ್ ಒಮೆನ್ ದಾಟಿ ಅರೇಬಿಯನ್ ಸೀಗೆ ಬರೋವರೆಗೂ ಅವ್ರು ಕೊಡ್ತಾರೆ. ಯಾರೋ ಇರಾನಿಯನ್ ಮಿಲಿಟರಿ ಅವರು ನಮಗೆ ಸೆಕ್ಯೂರಿಟಿ ಕೊಡ್ತಾರೆ, ಬೇರೆ ಯಾರು ಎಸ್ಕಾರ್ಟ್ ಕೊಡ್ತಾ ಇಲ್ಲ. ಆ ನಂತರ ಮುಂದೆ ಬರೋದು ನಮ್ಮ ಜವಾಬ್ದಾರಿ. ಮೊದಲು ಶಿವಾಲಿಕ್ ನಂದಾದೇವಿ ಬಂದಾಗ ನಾವು ಹೆಲಿಕಾಪ್ಟರ್ನಲ್ಲಿ ಅದನ್ನ ಮಾನಿಟರ್ ಮಾಡ್ಕೊಂಡು ಬಂದ್ವಿ. ಈಗ ಏನಾಗಿದೆ ಅಂದ್ರೆ ನಮಗೆ 22ಕ್ಕೆ ಅವರು ತಗೊಂಡು ಹೋಗ್ಬೋದು ಅಂತ ಮೊದಲೇ ಹೇಳಿರೋದ್ರಿಂದ ಈ 22 ಬರೋದು ಈಗ ಅಮೆರಿಕಾದವರು ಬಂದು ಅಲ್ಲಿ ಆಕ್ಟಿವಿಟಿ ಜಾಸ್ತಿ ಇಂಟೆನ್ಸಿಫೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ 22 ಬರಲಿ ಅಂತ ನಾವು ಬೇಡ್ಕೊಳ್ಬೇಕು. ಈಗ ಮುಖ್ಯವಾಗಿ ದಿನಕ್ಕೆ ನೋಡಿ, ಒಂದು 140ರಿಂದ 160ಕ್ಕಿಂತ ಹೆಚ್ಚು ಒಂದು ದಿನಕ್ಕೆ ಶಿಪ್ಸು ಹೋರ್ಮುಜಲ್ಲಿ ಪಾಸ್ ಆಗೋದಿಲ್ಲ ಒಂದು ದಿನಕ್ಕೆ. ಈ ಸ್ಥಿತಿ ಇರುವಾಗ ನಮಗೆ ಅವರು ಪ್ರಿಯಾರಿಟಿ ಕೊಟ್ಟು ಈ 5 ದೇಶ ಏನು ಹೆಸರು ಹೇಳಿದ್ದಾರೆ ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು ಅಷ್ಟು ಅವ್ರನ್ನ ಬಿಟ್ರೆ ನಮ್ದು ಖಂಡಿತವಾಗಿಯೂ ಇನ್ನು 2 ದಿನದಲ್ಲೇ ಹೊರಗಡೆ ಬರೋ ಚಾನ್ಸ್ ಇದೆ. ಇಲ್ಲದೇ ಇದ್ರೂ ಕೂಡ ಹೋರ್ಮುಜ್ ದಾಟಿ ಈಚೆ ಕಡೆ ಯಾರು ಅರೇಬಿಯನ್ ಸಿ ಕಡೆ ಬರ್ತಾ ಇದ್ದಾರೆ ಅವರೆಲ್ಲ ಬರಬಹುದು. ಈಗ ಹಾಗಾಗಿ ಅಲ್ಲಿ ಇರೋದ್ರಿಂದ ಹೆಚ್ಚು ಟ್ರಾಫಿಕ್ UAEಯಲ್ಲಿ, ಕತಾರಲ್ಲಿ, ಸೌದಿ ಅರೇಬಿಯಾದಲ್ಲಿ ಮತ್ತು ಕುವೈತಲ್ಲಿ ಸದ್ಯ ಲೋಡಿಂಗ್ ಆಗ್ತಾ ಇರುವಂತ ಅಥವಾ ಲೋಡ್ ಆಗಿರುವಂತ VLGCಗಳು ಇದಾವೆ ನಮ್ದು. ಅವುಗಳ ಕಥೆ ಏನು? ಹಾರ್ಮೋಸ್ ಅನ್ನ ಹೊರತುಪಡಿಸಿ ಹೌದು ಅತಂತ್ರ ಸ್ಥಿತಿಯಲ್ಲಿದ್ದಾವೆ. ಹಾರ್ಮೋಸ್ ಮುಖಾಂತರ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅವರು ಬರ್ಬೋದಾ ಅಥವಾ 22ಕ್ಕೆ ಸೀಮಿತನಾ ಅಂತ? ಸೌದಿ ಅರೇಬಿಯಾದು ಬೇರೆ ಕಥೆ ಇದೆ. ಅವ್ರೇನ್ ಮಾಡ್ತಾರೆ, ಪೈಪ್ ಲೈನ್ ಇಂದ ಹಾಕೊಂಡು ಸದರ್ನ್ ಪಾರ್ಟಿಗೆ ಬಂದು ರೆಡ್ ಸಿ ಇಂದ ಕಳಿಸ್ಕೊಡ್ತಾರೆ. ಅವ್ರದ್ದು ತುಂಬಾ ಅಲ್ಲಿಂದಾನೇ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಮುಂಚೆಯಿಂದನೂ. ಆಯ್ತಾ, ಅಲ್ಲಿ ಯಾನ್ಬು ಅಂತ ಒಂದು ಲೋಡಿಂಗ್ ಫೆಸಿಲಿಟಿ ಇದೆ, ಅಲ್ಲಿಂದ ಕಳಿಸ್ಕೊಳ್ತಾರೆ. ಈಗ ನಮ್ದು ಎಷ್ಟು ಲೋಡ್ ಆಗಿ ಎಷ್ಟು ಹೋರ್ಮುಜ್ ಹತ್ರಕ್ಕೆ ಬಂದಿದೆ ಅನ್ನೋದು ಅತಿ ಮುಖ್ಯ. ಈಗ ನೀವು ಹೇಳ್ದಂಗೆ ಕುವೈತಿಂದ ಆಗಲಿ ಬಹ್ರೇನಿಂದ ಆಗಲಿ ಇಲ್ಲಿ ಲೋಡ್ ಆಗಿ ಬಂದಿಲ್ಲದೆ ಇದ್ರೆ ಹೋರ್ಮುಜ್ ತನಕ ಅದು ಹೇಗೆ ಮುಂದೆ ಬರಕ್ಕೆ ಸಾಧ್ಯ? ಸೌದಿ ಅರೇಬಿಯಾದವ್ರು ಬೇರೆ ರೀತಿ ಮಾಡ್ಬೋದು, ಸ್ವಲ್ಪ ಸಮಯ ತಗೊಂಡು. ಅಂತೇನೆ ಈಗ ನಮ್ಗೆ ಹೋರ್ಮುಜ್ ಹತ್ರ ತಲುಪಿರೋದು, ಹೊರಗಡೆ ಬರೋದಕ್ಕೆ ತೊಂದರೆ ಇಲ್ಲ. ಮುಂದಿನ 48 ಗಂಟೆಗಳಲ್ಲಿ ನಿಜ ಹೇಳ್ಬೇಕಂದ್ರೆ 36ರಿಂದ 40 ಗಂಟೆ ಒಳಗೆ ಎಷ್ಟು ಹೊರಗೆ ಬರುತ್ತೋ ಅಷ್ಟು ಹೊರಗೆ ಬರಲಿ ಅಂತ. ಸೊ ರಿಲೀಫ್ ಅಂತೂ ಪಕ್ಕ ಭಾರತಕ್ಕೆ, ಮುಂದೆ ಅರೇಬಿಯನ್ಸ್ ಅವರಿಗೆ ಖಾಲಿ ಇದೆ, ಭಾರತಕ್ಕೆ ರಿಲೀಫ್ ಅಂತೂ ಪಕ್ಕ ಅನ್ನೋದು ಒಂದು ಮಹಾ ಆಶಯ ನಮ್ದು. ಅ ಗ್ರೇಟ್ ಪಾಸಿಬಿಲಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.